ನಮಸ್ಕಾರ. ಮಾಡರ್ನ್ ಫಾರ್ಮರ್ಸ್ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೆಸರು ಕಡ್ಡಿ ಅಂದ್ರೆ ಲೇಟಾಗಿ ಮ್ಯಾಚುರಿಟಿ ಆಗೋದು. ಇದು ಲೇಟಾಗಿ ಅಂದರೆ 80 ದಿವಸಕ್ಕಿಂತನ ಮ್ಯಾಚುರಿಟಿ ಸ್ವಲ್ಪ ಕಡಿಮೆ ಪ್ರಮಾಣದಾಗ ಆಗಿತ್ತಂದ್ರೆ ಇದು ಯಾಕೆ ಆಗ್ತದ ಅನ್ನೋದ್ರ ಬಗ್ಗೆ, ಮತ್ತು ಇದು ಲೇಟ್ ಮ್ಯಾಚುರಿಟಿ ಆಯ್ತಂದ್ರೆ ಸಮಸ್ಯೆಗಳು ಏನಾಗ್ತದೆ, ಆಮೇಲೆ ಇದಕ್ಕೆ ಪರಿಹಾರ ಇಲ್ಲೇನು ಅಥವಾ ಪರಿಹಾರ ಆದೇನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ತಿಳ್ಕೊಂಡು ಬರೋಣಂತ. ಈಗ ಲೇಟಾಗಿ ಮ್ಯಾಚುರಿಟಿ ಯಾಕೆ ಆಗ್ತದೆ ಅಂತಂದ್ರೆ, ನಮ್ಮ ಪ್ಲಾಟ್ ಚಟ್ನಿ ಮಾಡಿದ ನಂತರ 30-35 ದಿವ್ಸಿನ ತನಕ ಸ್ವಲ್ಪ ಲೇಟ್ ಮಾಡಿ ಹೊಡೆದಿರ್ತದಲ್ಲ, ಅದು ನಮ್ಗೆ ಚಟ್ನಿ ಡೇಟ್ ಹಿಡ್ಕೊಂಡು ಹೋದರೆ 80 ದಿವ್ಸಕ್ಕೆ ಮ್ಯಾಚುರಿಟಿ ಆಗಿರಂಗಿಲ್ಲ. ಅದನ್ನು ಒಂದು ಕಾರಣ ಆಗಿರ್ತದೆ. ಆಮೇಲೆ ಸ್ವಲ್ಪ ಕರಿಮಣ್ಣಿನ ನೆಲ ಇತ್ತಂದ್ರೆ ಅದು ಸ್ವಲ್ಪ ಪ್ಲಾಟ್ ಲೇಟಾಗಿ ಮ್ಯಾಚುರಿಟಿ ಆಗ್ತಿರ್ತದೆ, ಆಮೇಲೆ ಇನ್ನೊಂದು ನೀರು ಜಾಸ್ತಿ ಬಿಡೋದ್ರಿಂದ ಸ್ವಲ್ಪ ಮ್ಯಾಚುರಿಟಿ ಲೇಟ್ ಆಗಿರ್ತದೆ. ಇವೊಂದು 2-3-4 ಕಾರಣಗಳು ಇರ್ತಾವೆ ಅದಕ್ಕೆ. ಆಮೇಲೆ ಇದಕ್ಕೆ ಕಾರಣಗಳು ಈ ರೀತಿ ಆದವು ಅಂದ್ರೆ, ನಮ್ಮ ಪ್ಲಾಟ್ ಯಾವ ರೀತಿ ನಮ್ಮದು ಮಣ್ಣು ಜಾಸ್ತಿ ಇದ್ದುದಾಯ್ತು, ಅಥವಾ ನಮ್ಮದು ನೀರು ಜಾಸ್ತಿ ಬಿಟ್ಕೊಂಡಿವು, ಅಥವಾ ನಮ್ಮ ಪ್ಲಾಟ್ ಹೊಡೆಯೋ ಮುಂದೆ ಲೇಟ್ ಮಾಡಿ ಹೊಡೆದಿತ್ತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡು ಈಗ ಲೇಟಾಗಿ ಮ್ಯಾಚುರಿಟಿ ಆಯ್ತಂದ್ರೆ ಅದು ನಮಗೆ ಸಮಸ್ಯೆಗಳು ಏನು ಆತವಂದ್ರೆ, ಈಗ ನಮ್ಗೆ ಸ್ವಲ್ಪ ಬುರಿ ಬರೋಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಆಮೇಲೆ ತಪ್ಪಲ ಹಳದಿಯಾಗಿ ಉದುರೋಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಆಮೇಲೆ ಸ್ವಲ್ಪ ಏನಾಗಿಬಿಡ್ತದೆ, ಈ ತಪ್ಪಲ ಲೇಟ್ ಆಯ್ತಂದ್ರೆ ಕಡ್ಡಿಗೆ ಬುರಿ ಬರೋಕ್ಕೆ ಸ್ಟಾರ್ಟ್ ಮಾಡ್ತದೆ, ಅಥವಾ ಕರ್ಪ ಬರೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಇವೆಲ್ಲ ಸ್ವಲ್ಪ ಅದಕ್ಕೊಂದು ಸಮಸ್ಯೆಗಳು ಆಗ್ತಿರ್ತವೆ. ಆಮೇಲೆ ಅಕ್ಟೋಬರ್ ತನಕ ತಪ್ಪಲು ಉಳಿಯಂಗಿಲ್ಲ ಅಂತ ಪ್ಲಾಟ್ಗಳಿಗೆ. ಅದಕ್ಕೇನದ, ನಾವು ನಾವು ಸ್ವಲ್ಪ ಮ್ಯಾಚುರಿಟಿ ಜಲ್ದಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಯಾವ ರೀತಿ ಅದಕ್ಕೆ ಜಲ್ದಿ ಮಾಡ್ಬೇಕಂದ್ರೆ, ನಾವು ಕೆಲವೊಂದು ಸ್ಪ್ರೇಗಳು ತೊಗೋಬೇಕಾಗ್ತದೆ. ಸ್ಪ್ರೇಗಳಂದ್ರೆ ಯಾವುದು, ಈಗ ನಾವು ನೀರು ಜಾಸ್ತಿ ಬಿಟ್ಟು ಅದು ಪ್ಲಾಟ್ಗಳಿಗೆ ಸ್ವಲ್ಪ ಮ್ಯಾಚುರಿಟಿ ಲೇಟ್ ಆಗಿತ್ತು ಅಂದ್ರೆ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಮಾಡ್ಕೋಬೇಕು. ಆಮೇಲೆ ಕರಿಮಣ್ಣಿನ ಪ್ಲಾಟ್ಗಳಿದ್ದು ಅಂದ್ರೆ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಮಾಡ್ಕೋಬೇಕು ಅದಕ್ಕೆ. ಆಮೇಲೆ ಅಂಥ ಪ್ಲಾಟ್ಗಳಿಗೆ ಸ್ವಲ್ಪ ಸಮಸ್ಯೆ ಆಗಿರ್ತದೆ. ಆಮೇಲೆ ನಾವು ಇನ್ನೊಂದು ಲೇಟ್ ಮಾಡಿ ಪ್ಲಾಟ್ ಹೊಡೆದಿತ್ತಂದ್ರೆ ಅದು ಆಟೋಮೆಟಿಕ್ಕಾಗಿ ಬರ್ತಿದ್ದವರು ನಾವು ಕೆಲವೊಂದು ಅದರ ಪ್ರೊಸೀಜ್ ಮಾಡಬೇಕಾಗ್ತದೆ, ಕೆಲವೊಂದು ಔಷಧ ಗೊಬ್ಬರದು. ಈಗ ಸದ್ಯಕ್ಕೆ ಯಾವ ಔಷಧ ಇದಕ್ಕೆ ಸ್ಪ್ರೇ ಮಾಡ್ಬೇಕಂತಂದ್ರೆ, ಇದಕ್ಕೆ ಪರಿಹಾರ ಏನಂದ್ರೆ, ಡ್ರಿಪ್ನಾಗ 0050 ಗೊಬ್ಬರ, ಆಮೇಲೆ ಮ್ಯಾಗ್ನೀಸಿಯಮ್ ಸಲ್ಫೇಟ್. ಇದು ಪ್ರಮಾಣ ಎಟ್ಟಂದ್ರೆ 2 ಎಕರೆಗೆ 0050 ಗೊಬ್ಬರ 8 kg, ಆಮೇಲೆ ಮ್ಯಾಗ್ನೀಸಿಯಮ್ ಸಲ್ಫೇಟ್ 8 kg. ಇದು ಕೆಳಗೆ ಡ್ರಿಪ್ನಾಗ ಬಿಟ್ಕೊಂಡು ಮ್ಯಾಲೆ ಸ್ಪ್ರೇ ಕಾಂಟಾಪ್ 0050 ಇವು 2 ಸ್ಪ್ರೇ ತೊಗೋಬೇಕು. ಇವು ಕಾಂಟಾಪ್ ಪ್ರಮಾಣ ಎಟ್ಟಂದ್ರೆ 100 ಲೀಟ್ರ್ ನೀರಿಗೆ 100 ml. 0050 ಗೊಬ್ಬರ ಇದು 100 ಲೀಟ್ರ್ ನೀರಿಗೆ 300 ಗ್ರಾಮ್. ಈ ರೀತಿ ನಾವು ಸ್ಪ್ರೇ ಮಾಡಿದೆವಂದ್ರೆ ಅದು ಏನು ಮಾಡಿಬಿಡ್ತದೆ, ಕಾಂಟಾಪ್ ಏನು ಮಾಡ್ತದೆ, ನಾವು ಸ್ಪ್ರೇ ತೊಗೊಂಡು ಬಳಿಕ ಕಡ್ಡಿ ಒಳಗಿದ್ದಂಥ ನೀರಿನ ಅಂಶ ಜಾಸ್ತಿ ಇರ್ತದೆ. ಮ್ಯಾಚುರಿಟಿ ಲೇಟ್ ಆಗ್ಯದಂದ್ರೆ ನೀರಿನ ಅಂಶ ಜಾಸ್ತಿ ಇರ್ತದೆ ಅಂದಂಗೆ ಅದೇನು ಮಾಡಿಬಿಡ್ತದೆ, ಕಡ್ಡಿ ಮುಖಾಂತರ ಗಿಡದಿಂದ ರಿಟರ್ನ್ ಬಡ್ಡಿಗೆ ಸಪ್ಲೈ ಮಾಡಿಬಿಡ್ತದೆ. ಕಡ್ಡಿ ಒಳಗೆ ನೀರನ್ನು ಆವಿ ಮಾಡಿಸ್ತದೆ ಅಥವಾ ಬಡ್ಡಿಗೆ ಒತ್ತಿ ಬಿಡ್ತದೆ. ಈ ರೀತಿ ಒತ್ತಿ ಬಿಡ್ತಂದ್ರೆ ಅಲ್ಲಿ ನೀರಿನ ಅಂಶ ಕಡಿಮೆ ಆಯ್ತಂದ್ರೆ ಮ್ಯಾಚುರಿಟಿ ಆಟೋಮೆಟಿಕ್ಕಾಗಿ ಹಾಲಕ್ಕೆ ಸ್ಟಾರ್ಟ್ ಮಾಡ್ತದೆ. ಈ ರೀತಿ ನಾವು ಪ್ರೊಸೀಜರ್ ನನಗೆ ಯಾವಾಗ ಆಗಿತ್ತಪ್ಪ ಅಂತಂದ್ರೆ 2020ರಾಗ ಆಗಿತ್ತು. ಮಳೆನೂ ಜೋರಾಗಿತ್ತು, ನೀರು ಸ್ವಲ್ಪ ಜಾಸ್ತಿ ಬಿಟ್ಟಿದ್ನ. ಆ ನೀರು ಬಿಡೋದ್ರಿಂದ ಮ್ಯಾಚುರಿಟಿ ಲೇಟ್ ಆಯಿತು. ಲೇಟ್ ಆಗನ ಇದು 2 ಕೆಲಸ ನಾ ಮಾಡೋದು. ಈ ರೀತಿ ಮಾಡೋದು ಬಳಿಕ ನನಗೇನದ ಮ್ಯಾಚುರಿಟಿ ಆಟೋಮೆಟಿಕ್ಕಾಗಿ ಸ್ಪೀಡಾಗಿ ಬಂದುಬಿಡ್ತು. ಧನ್ಯವಾದಗಳು. ಮತ್ತೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ.